ಶಾಸಕ ಎಸ್.ಟಿ. ಸೋಮಶೇಖರ್ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಕಾಂಗ್ರೆಸ್ ಕಡೆಗೆ ಇದ್ದಂಗಿದೆ. ಯಾವುದು ಇನ್ನು ಈಗ ಬಂದಿದ್ದೀನಿ, ವಿಧಾನಸೌಧಕ್ಕೆ ಬಂದಿದ್ದೀನಿ. ಯಾರು ಅಪ್ರೋಚ್ ಮಾಡ್ತಾರೆ ನೋಡ್ತೀನಿ. ಈಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ನ ಭೇಟಿ ಆಗ್ತೀರಾ? ಹಾಗಾದ್ರೆ ಯಾವ ಲೀಡರ್ನು ಭೇಟಿ ಆಗಲ್ಲ, ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾರು ರಾಜ್ಯಸಭಾ ನಿಂತಿದ್ದಾರೆ ಅವರು ಅಪ್ರೋಚ್ ಮಾಡಿ, ಅವ್ರು ಯಾವ ಮಟ್ಟದಲ್ಲಿ 100% ನನಗೆ ಪ್ರಾಮಿಸ್ ಮಾಡ್ತಾರೆ. ಅವ್ರ ಅನುದಾನ 20 ಲಕ್ಷ ಅಲ್ಲಿ 50 ಲಕ್ಷ ಅಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೆ ಗಟ್ಟಿಯಾಗಿ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಯಾರು ಆಗ್ಬೋದು, ಯಾರು ಆಗ್ಬೋದು. ನಂದೇನು ಇವ್ರಂತವ್ರು ಎಂತಿಲ್ಲ. ಎಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಕಾಂಗ್ರೆಸ್ ಪಕ್ಷ ಹೇಳ್ದಂಗೆ ಕೇಳಿದ್ದೀನಿ, ಬಿಜೆಪಿಲಿ ಇದ್ದಾಗಲೂ ಇಬ್ಬರಿಗೆ ರಾಜ್ಯಸಭಾಗೂ 2-3 ಜನಕ್ಕೆ ರಾಜ್ಯಸಭಾ ಹೇಳದಂಗೂ ಕೇಳಿದ್ದೀನಿ ಸರಿ. ಅದಕ್ಕೆ ಅದು ಇಲ್ಲ ಇದು ಇಲ್ಲ, ಆತ್ಮಸಾಕ್ಷಿ. ಕುಪೇಂದ್ರ ರೆಡ್ಡಿ ಅವ್ರ ಮಳೆ ಸ್ನೇಹಿತರು ಸರ್, ಪಾಪ ತುಂಬಾ ಇನ್ನೊಂದು ಎಲ್ಲರಿಗೂ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ನಿಮ್ಮನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಯ್ತು ಮೈತ್ರಿ ಅಭ್ಯರ್ಥಿಗೆ. ಈಗೂ ಹಂಗೆ ಆಗುತ್ತೆ ಹಾಗಾದ್ರೆ? ಯಾವುದು ಈಗೂ ಕೂಡ ಆಗುತ್ತೆ? ನಮ್ಮ ಎದುರು ಹಾಕೊಂಡ್ರೆ ಏನು ಆಗಲ್ಲ. ಅವ್ರೆ ಆತ್ಮಸಾಕ್ಷಿಯಾಗಿ ಮತ ಚಲಾಟೆ ಮಾಡ್ತಾ ಇಲ್ಲ. ಸೊ ಇದು ಎಸ್.ಟಿ. ಸೋಮಶೇಖರ್ ಅವರ ಒಂದು ಮಾತು ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂತ ಹೇಳಿದ್ರೆ ಅದು ಎಸ್.ಟಿ. ಸೋಮಶೇಖರ್ ಅವರ ಮತ. ಯಾಕಂದ್ರೆ ಈಗ ಬಿಜೆಪಿಯಲ್ಲಿ ಇದ್ದಾರೆ ಎಸ್.ಟಿ. ಸೋಮಶೇಖರ್, ಬಟ್ ಎಲ್ಲೋ ಒಂದ್ ಕಡೆ ಅವರ ಒಲವು ಕಾಂಗ್ರೆಸ್ ಕಡೆ ಇದೆ ಅನ್ನುವಂಥದ್ರ ಬಗ್ಗೆನೇ ಮಾತುಗಳು ಬರ್ತಾ ಇರುವಂತಹ ಒಂದು ನಿಟ್ಟಿನಲ್ಲಿ. ಬಟ್ ನಿನ್ನೆ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳಲ್ಲಿ ಈಗಾಗಲೇ ಎಸ್.ಟಿ. ಸೋಮಶೇಖರ್ ಆಗಲಿ ಶಿವರಾಮ್ ಹೆಬ್ಬಾರ್ ಆಗಲಿ ಬಿಜೆಪಿಯ ಅಭ್ಯರ್ಥಿಗೆ ಮತ ಚಲಾಯಿಸ್ತಾರೆ, ಯಾವುದೇ ರೀತಿಯಾದಂತಹ ಅಡ್ಡ ಮತದಾನ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾತುಗಳು ಹೊರಬಿದ್ದಿವೆ. ಯಾಕಂದ್ರೆ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಹೇಳಿದ್ದಿಷ್ಟು, ನಮಗೆ ಬಿಜೆಪಿಗಂತೂ ಮತ ಚಲಾಯಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಬಟ್ JDS-ಗಂತೂ ನಾವು ಯಾವುದೇ ಕಾರಣಕ್ಕೂ JDS-ನ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡೋದಿಲ್ಲ ಅನ್ನುವಂಥದ್ದು ಅವರ ನಿಲುವು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ನೆನ್ನೆ ಚರ್ಚೆ ಆಗ್ತಾ ಇತ್ತು. ಸೊ ಹಾಗಾಗಿ ಸರಿ, ಹಾಗಾದ್ರೆ ನಿಮ್ಮ ಮೊದಲ ಪ್ರಾಶಸ್ತ್ಯದ ಮತ ನೀವು ಹೇಗಿದ್ರು ಕೂಡ ಬಿಜೆಪಿಗೆನೆ ಹಾಕಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಏನ್ ಸೂಚನೆಗಳನ್ನ ನಾಯಕರು ನೀಡಿದ್ರು, ಬಿಜೆಪಿಯ ನಾಯಕರುಗಳು, ಅದರಂತೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಮೂಲಗಳ ಒಂದು ಮಾಹಿತಿ. ಬಟ್ ಈಗಷ್ಟೇ ಮಾತಾಡ್ತಾ ಇದ್ರು, ಅನುದಾನ ಕೊಟ್ಟವರಿಗೆ ಮೊದಲ ಪ್ರಾಶಸ್ತ್ಯದ ವೋಟ್. ವಿಧಾನಸೌಧದಲ್ಲಿ ಎಸ್.ಟಿ. ಸೋಮಶೇಖರ್ ಈ ಒಂದು ಬಾಂಬ್ ಸಿಡಿಸಿದ್ದಾರೆ. ಅನುದಾನ ಕೊಟ್ಟವರಿಗೆ ಮೊದಲ ಪ್ರಾಶಸ್ತ್ಯದ ವೋಟ್ ಅಂತಂದ್ರೆ ಅರ್ಥ ಏನು? ಏನಾದ್ರೂ ಆಗ್ಲಿ ಆತ್ಮಸಾಕ್ಷಿಗೆ ಮತ ಹಾಕ್ತೀನಿ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ನಾನು ಯಾವ ಲೀಡರ್ಗಳನ್ನು ಕೂಡ ಭೇಟಿ ಆಗಲ್ಲ. ಇದು ಎಸ್.ಟಿ. ಸೋಮಶೇಖರ್ ಅವರ ಮಾತು. ಗಟ್ಟಿಯಾಗಿ ಪ್ರಾಮಿಸ್ ಮಾಡ್ತಾರೋ ಅವರಿಗೆ ನನ್ನ ಮತ ಅಂತ ಇಲ್ಲಿ ಅಡ್ಡಗೋಡ ಮೇಲೆ ದೀಪ ಇಟ್ಟಂಗೆ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಯಾರಾದ್ರೂ ಆಗ್ಲಿ ಅವರಿಗೆ ವೋಟ್ ಮಾಡ್ತೀನಿ, ಯಾರು ಅನುದಾನ ಕೊಡ್ತಾರೋ, ಯಾರು ಗಟ್ಟಿಯಾಗಿ ನಿಂತ್ಕೊಳ್ತಾರೋ ಅಂಥವರಿಗೆ ನನ್ನ ವೋಟ್ ಅಂತ ಎಸ್.ಟಿ. ಸೋಮಶೇಖರ್ ವಿಧಾನಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಹಮಾನ್ ಇಲ್ಲಿ ಎಸ್.ಟಿ. ಸೋಮಶೇಖರ್ ಅಡ್ಡಗೋಡ ಮೇಲೆ ದೀಪ ಇಟ್ಟಂಗೆ ಆಡಿರುವಂತಹ ಮಾತು. ಅನುದಾನ ಕೊಟ್ಟವರಿಗೆ ಮೊದಲ ಪ್ರಾಶಸ್ತ್ಯದ ವೋಟ್ ಅಂತಂದ್ರೆ ಯಾರಿಗೆ ಅವರ ವೋಟ್ ಹೋಗಬಹುದು ಅಂತ ಬಹುತೇಕ ನಿರೀಕ್ಷೆ ಮಾಡಬಹುದೇನೋ. 4 ಜನ ಅಭ್ಯರ್ಥಿಗಳಿಗೂ ಕೂಡ ಅವರ ವೋಟ್ ಸಿಗಬಹುದು ಅನ್ನುವಂಥದ್ರ ಬಗ್ಗೆ, ಅದು ಕಾಂಗ್ರೆಸ್ ಇಂದ ಆಗಿರ್ಬೋದು ಅಥವಾ ಬಿಜೆಪಿಯಿಂದ ಆಗಿರ್ಬೋದು ಅಥವಾ 5ನೇ ಅಭ್ಯರ್ಥಿ ಇದಾರಲ್ಲ ಅವ್ರಿಗೂ ಕೂಡ ಆಗಿರಬಹುದು ಅನ್ನುವಂಥದ್ದು. ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ 100% ಅವರು ನಮಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ಯಾರು ಕೂಡ ಒಂದೇ ₹1 ಕೂಡ ಅನುದಾನ ಕೊಡಲ್ಲ. ಈಗ 45 ಜನಕ್ಕೆ ನಾವು MLAಗಳು ಏನು ವೋಟ್ ಹಾಕ್ತೀವಿ, ಅವ್ರು ರಾಜ್ಯಸಭಾ ಸದಸ್ಯರಾಗ್ತಾರೆ. 5-6 ವರ್ಷದಲ್ಲಿ ಸರಿಸುಮಾರು 30 ಕೋಟಿ ಅವ್ರಿಗೆ ಅವರ MP ಅನುದಾನ ಬರ್ತದೆ. ಈ 45 ಜನಕ್ಕೆ ಯಾರಿಗೂ ಕೂಡ ₹5 ಅನುದಾನ ಕೊಡೋದಿಲ್ಲ. ಅದಕ್ಕೆ ನಾನು ಈ ಸಾರಿ ಯಾರಿಗೂ ಕೂಡ ವೋಟ್ ಮಾಡಬಾರ್ದು. ಯಾರು ಆತ್ಮಸಾಕ್ಷಿಯಾಗಿ ನಮ್ಮ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗೆ ರಿಪೇರಿಗಿರ್ಬೋದು ಮತ್ತೊಂದಕ್ಕಿರ್ಬೋದು ಅದು ಕೊಟ್ಟರೆ ಅವ್ರಿಗೆ 100% ಮೊದಲನೇ ಪ್ರಾಶಸ್ತ್ಯ ಮತ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಯಾರಾದ್ರೂ ಕೊಡಲಿ, ಕಾಂಗ್ರೆಸ್ BJP JDS ಅಂತಕ್ಕಂಥ ನನ್ನ ಭೇದ ಭಾವ ಇಲ್ಲ. ಇದುವರೆಗೂ ಎಲ್ಲ ಕೂಡ ನೋಡಾಗಿದೆ, ಎಲ್ಲ ಕೂಡ ಪ್ರಾಮಿಸ್ ಮಾಡಿ ಇದು ಮಾಡೋದು ಆಗಿದೆ. ಅದರಿಂದ ಈ ಸಾರಿ ಯಾರು ಈಗ ಬಂದಿದ್ದೀನಿ, ಯಾರು ಅಪ್ರೋಚ್ ಮಾಡಿ ಪ್ರಾಮಿಸ್ ಮಾಡ್ತಾರೆ 100% ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ. ಪಕ್ಷ ಹೇಳ್ದಂಗೆ ಕೇಳಿದ್ದೀನಿ. ಪಕ್ಷ ಹಾಕುವಾಗ ಯಾರು ರಾಜ್ಯಸಭೆಗೆ ನಿಲ್ತಾರೆ ಅವರು ನಮಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ಯಾರು ಕೂಡ ಒಂದೇ ₹1 ಕೂಡ ಅನುದಾನ ಕೊಡಲ್ಲ. ಈಗ 45 ಜನಕ್ಕೆ ನಾವು MLAಗಳು ಏನು ವೋಟ್ ಹಾಕ್ತೀವಿ, ಅವ್ರು ರಾಜ್ಯಸಭಾ ಸದಸ್ಯರಾಗ್ತಾರೆ. 5-6 ವರ್ಷದಲ್ಲಿ ಸರಿಸುಮಾರು 30 ಕೋಟಿ ಅವ್ರಿಗೆ ಅವರ ಕಾಂಗ್ರೆಸ್ನ ನಾಯಕರಿಗೆ
ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಅಲ್ಲ, ಯಾರು ಏನು ಹೇಳಿ, ನನಗೊಂದು ಆತ್ಮಸಾಕ್ಷಿ ಅಂತ ಇದೆಯಲ್ಲ, ಅದಾದ್ಮೇಲೆ ಹೇಳ್ತೀನಿ ಯಾರಿಗೆ ಆಗ್ತೀನಿ ಅಂತ ಹೇಳ್ತೀನಿ. ಸರ್, ಇನ್ನೊಂದು ಪ್ರಶ್ನೆ, ಬಿಜೆಪಿಯಿಂದ ನಿಮಗೆ ಸೂಕ್ತವಾದ ರೀತಿಯ ಸ್ಪಂದನೆ ಸಿಗ್ತಾ ಇಲ್ವಾ? ಎಲ್ಲ ಕಡೆ ಸಿಗ್ತಾ ಇದೆ, ಬಟ್ ಈ ಚುನಾವಣೆಯಲ್ಲಿ ಆತ್ಮಸಾಕ್ಷಿ ಏನು ಹಾಕ್ಬೇಕು ಅದ್ರ ಪ್ರಕಾರ ಚುನಾವಣೆಯಲ್ಲಿ ಮತ ಹಾಕ್ಬೇಕು ಅಂತಕ್ಕಂಥದ್ದನ್ನ ನಾನು ತೀರ್ಮಾನ ಮಾಡಿದ್ದೆ. ನಿಮ್ಮ ಸ್ನೇಹಿತರು ಶಿವರಾಮ್ ಹೆಬ್ಬಾರ್ ಅವರ ನಿರ್ಧಾರ ಏನಾಗಿರ್ಬೋದು? ಸಿಕ್ಕಿಲ್ಲ ಇನ್ನೋರು, ನನಗೆ ಸಿಕ್ಕಿಲ್ಲ, ಇನ್ನು ಬಂದಿರ್ಬೇಕೇನೋ, ನನಗೆ ಗೊತ್ತಿಲ್ಲ, ಈಗ ತಾನೇ ಬಂದೆ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪ್ರಸನ್ನ ಗಾಂವ್ಕಟ್ಟಿ. ಇದು ಎಸ್ ಟಿ ಸೋಮಶೇಖರ್ ಅವರು ಈಗ ವಿಧಾನಸೌಧ ಏನು ಪ್ರವೇಶ ಮಾಡಿದರೆ ಆಗ ಆಡಿರುವಂತಹ ಒಂದು ಮಾತುಗಳು. ಅವ್ರು ಹೇಳುವಂಥದ್ದು ಕ್ಲಿಯರ್, ನಾನು ಅದೇ ಅಭ್ಯರ್ಥಿ ಅಥವಾ ಈ ಪಕ್ಷ ಆ ಪಕ್ಷ ಅನ್ನುವಂಥದ್ದನ್ನು ನೋಡೋದಿಲ್ಲ. ಈ ಕಳೆದ 5-6 ವರ್ಷಗಳಿಂದಲೂ ಕೂಡ ನಾವು ನೋಡ್ತಾನೆ ಬರ್ತಾ ಇದ್ದೀವಿ, ನಮಗೆಲ್ಲರೂ ಅನುದಾನ ಕೊಡ್ತೀವಿ ಅಂತೇಳಿ ಹೇಳ್ತಾರೆ, ಬಟ್ ನಮ್ಮ ಕ್ಷೇತ್ರಗಳಿಗೆ ಅನುದಾನನೇ ಸಿಗಲ್ಲ. ಸೊ ಹಾಗಾಗಿ ನಾವು ಯಾರೆಲ್ಲ 45 ಜನ ಒಬ್ಬ ಅಭ್ಯರ್ಥಿಗೆ ಮತ ಹಾಕಿ ಗೆಲ್ಲಿಸ್ತೀವೋ ಅವ್ರು ನಮಗೆ ಏನು ವಾಗ್ದಾನವನ್ನು ಕೊಡ್ತಾರೋ 100% ನಾನು ನಿಮಗೆ ಅನುದಾನವನ್ನು ಕೊಡ್ತೀನಿ, ನಿಮ್ಮ ಕ್ಷೇತ್ರಕ್ಕೆ ಒಳಿತನ ಮಾಡ್ತೀನಿ ಅಂತ ಹೇಳ್ತಾರೋ ಅಂಥವ್ರಿಗೆ ನನ್ನ ಮತ ಅನ್ನುವಂಥದ್ದು. ಈಗ ಇರುವಂಥ ಪ್ರಶ್ನೆ, ಅದು ಕಾಂಗ್ರೆಸ್ನಿಂದ ಇರುವಂತಹ 3 ಜನರು ಅಥವಾ ಬಿಜೆಪಿಯಿಂದ ನಿಂತಿರುವಂತಹ ಒಬ್ಬ ಅಭ್ಯರ್ಥಿಗೋ ಅಥವಾ JDSನಿಂದ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಕುಪೇಂದ್ರ ರೆಡ್ಡಿ ಅವ್ರಿಗೂ. ಸೊ ಹಾಗಾದರೆ ಎಸ್ ಟಿ ಸೋಮಶೇಖರ್ ಅವರು ಯಾರಿಗೆ ಮತ ಚಲಾವಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅವರು ಹೋಗುವಾಗಲೂ ಕೂಡ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಯಾರಿಗೆ ಹಾಕ್ತೀನಿ ಅಥವಾ ಯಾರು ಯಾವ ಪಕ್ಷಕ್ಕೆ ಹಾಕ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳದೆ ಹೋಗಿದ್ದಾರೆ. ಈಗ ಒಳಗಡೆ ಹೋಗಿ ತಮ್ಮ ಮತವನ್ನು ಚಲಾವಣೆ ಮಾಡಿ ಬರ್ತಾರೆ. ಯಾವ ಲೀಡರ್ಗಳನ್ನು ಭೇಟಿ ಆಗಲ್ಲ ಅಂತ ಬೇರೆ ಹೇಳಿದ್ದಾರೆ, ಗಟ್ಟಿಯಾಗಿ ಪ್ರಾಮಿಸ್ ಮಾಡ್ತಾರೆ ಯಾರೋ ಅವರಿಗೆ ನನ್ನ ಮತ ಅಂತ. ಅಂದರೆ ಇಲ್ಲಿ ಯಾರಾದರೂ ಆಗಲಿ ಅವ್ರಿಗೆ ವೋಟ್ ಹಾಕ್ತೀನಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಮತ ಯಾರಿಗೆ ಅನ್ನೋದು ಇನ್ನೂ ಕೂಡ ನಿಗೂಢ ಮತ್ತು ಕುತೂಹಲವೂ ಕೂಡ